15 ದಿವಸಗೊಮ್ಮೆ ನೀರು ಬಿಡ್ತೀವಿ ಪಂಚಾಯತಿ. ಯಾಕೆ ಪಂಚಾಯತಿಗೆ ಅಧಿಕಾರಿ ಯಾರೂ ಇಲ್ಲ, ಗ್ರಾಮ ಪಂಚಾಯತಿ ಅವಧಿ ಮುಗಿದ್ರಿ, ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅದು ಪಿ ಡಿ ಅವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಆದರೆ ನೀರಿನ ಪರಿಸ್ಥಿತಿ ಹೆಣ್ಣು ಬಂದಾಗ ಇವರು ಗಿರಿರಾಜ್ ಪಾಟೀಲ್ ಅವರು ನೋಡಿ ತಮ್ಮ ಸ್ವಂತ ಬೋರಲ್ಲಿ ಪೈಪ್ಲೈನ್ ಮಾಡಿ ಒಂದು 7 ಗುಮ್ಮಿಗೆ ನೀರು ಇದು ಡೈರೆಕ್ಟ್ ಅಲ್ಲಿಗೆ ಪೈಪ್ಲೈನ್ ಮಾಡ್ಯಾರ. ಇವತ್ತು ಎಲ್ಲ ಸಾರ್ವಜನಿಕರಿಗೆ 1 ನಂಬರ್ ವಾರ್ಡ್ದವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ರೆ. ಮಿನಿಮಮ್ ಒಂದು 7 ಗುಮ್ಮಿ, ಪ್ರತಿ ಗುಮ್ಮಿಗೆ ನೀರು, ಯಾವುದೇ ನೀರಿನ ಕೊರತೆ ಇಲ್ಲರಂಗೆ ನಡೆಸ್ತಾರೆ. ಸರ್, ಈಗ ಈ ನಿಮ್ಮೂರಲ್ಲಿ ನೀರಿನ ಸಮಸ್ಯೆ ಉದ್ಭವ ಆದಾಗ ಈ ಬರಗಾಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಸಂಬಂಧಪಟ್ಟಂಥ ಶಾಸಕರಿಗೆ ಮತ್ತು ನಿಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಇರುವಂಥವ್ರಿಗೆ, ಅಂದರೆ ಈಗಾಗಲೇ ಅವಧಿ ಎಲ್ಲ ಮುಗಿದಿದೆ, ಆದರೂ ಕೂಡ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀರಾ ಅವರಿಗೆ? ಕೊಟ್ಟರು ಏನೂ ಪ್ರಯೋಜನ ಆಗಿಲ್ಲ. ಯಾರೂ ಏನೂ ಮಾಡಿಲ್ಲ, ಯಾರು ಈ ಕಡೆ ಹೊಳ್ಳಿ ಭೀ ನೋಡಿಲ್ಲ, ಯಾರೂ ಬಂದಿಲ್ಲ. ಇವರೇ ಎಲ್ಲ ನೋಡಿ ಪರಿಸ್ಥಿತಿ ಹೈರಾಣ ಕಾಣಿಸ್ತೇಳಿ ಸ್ವಂತ ಅವರೇನು ಅಧಿಕಾರದಾಗಿಲ್ಲ, ಏನೂ ಇಲ್ಲ. ಅವ್ರು ಗಿರಿರಾಜ್ ಪಾಟೀಲ್ ಯಾವುದೇ ಸರ್ಕಾರದ ಫಾಯ್ದಾ ತೊಗೊಂಡವರಲ್ಲ, ಏನೂ ಇಲ್ಲ. ಆದ್ರೆ ಭೀ ಪರಿಸ್ಥಿತಿ ನೋಡಿ ಇಂಥ ಪರಿಸ್ಥಿತಿ ಇದಪ್ಪ ಊರಿಗೆ ಅಂತೇಳಿ ತಮ್ಮ ಸತ್ತದಲ್ಲೇ ಪೈಪ್ ತಂದು ಖರ್ಚು ಮಾಡಿ ಊರಿಗೆಲ್ಲರೂ ನೀರು ಕೊಡ್ತಾರೆ. ತಮ್ಮ ಹೆಸರು? ಮಾಂತೇಶ್ ಪಾಟೀಲ್. ಆದರೆ ಅವ್ರು ಸ್ವತಃ ತೋಟಕತ್ತೆ ಬೋರ್ವೆಲ್ ಹೊಡ್ಸಿದ್ರಿ, ಒಂದು 2-3 ವರ್ಷ ಆಯಿತು. ಈಗಿಂದ ಪಂಚಾಯತಿಯಾಗ ಯಾರೂ ಅಧಿಕಾರ ಇಲ್ಲ ರೀ. ಪಂಚಾಯತಿ ಪಿ ಡಿ ಓದವ್ರಿಗೆ ಶಾಸಕರಿಗೆ ಎಲ್ಲ ಲೆಟ್ರ್ ಕೊಟ್ಟು ನೀರಿನ ವ್ಯವಸ್ಥೆ ಮಾಡಲಾಗ್ಯಾರ ರೀ. ನಮ್ಮ ಊರಾಗ ನೀರಿನ ಭಾಳ ಗಂಭೀರ ಪರಿಸ್ಥಿತಿ ಇದೆ ರೀ. ಕುಡಿಯೋಕ್ಕೂ ನೀರಿಲ್ಲ, ಯಾರು ಜಾನುವಾರುಗಳಿಗೆ ಕುಡ್ಲಿಕ್ಕೂ ನೀರಿಲ್ಲ ರೀ. ಅಂದ ಹೈರಾಣ ಪರಿಸ್ಥಿತಿ ನೋಡಿ ಅವರೆಲ್ಲ ಅವ್ರ ತೋಟಕ್ಕೆ ನೀರು ಒಯ್ದು ಬಂದ್ ಮಾಡ್ಯಾರ. ಬಂದ್ ಮಾಡ್ಕೊಂಡು ಊರಿಗೆ ನೀರು ಕುಡ್ಲಗತ್ತಾರೆ. ಒಂದು 7-8 ಟಾಕಿಗಳು ಅದಾವೆ ರೀ. ಎಲ್ಲ ಟಾಕಿಗಳಿಗೆ ಸ್ವತಃ ಖರ್ಚಿನಿಂದ ಪೈಪ್ಲೈನ್ ಮಾಡ್ಯಾರ. ಪೈಪ್ಲೈನ್ ಮಾಡಿ ಎಲ್ಲ ಟಾಕಿಗಳು ತುಂಬಗತ್ತಾರೆ ರೀ. ಜನರಿಗೆ ಅನುಕೂಲ ಆಗ್ಯಾರ. ಈಗ ಈ ಬೋರ್ವೆಲ್ದಿಂದ ಸುಮಾರು ಎಷ್ಟು ಜನ ನೀರು ಉಪಯೋಗಿಸ್ತಾ ಇದ್ದಾರೆ? ಒಂದು 1500 ಮಂದಿ ಉಪಯೋಗಿಸ್ತಾರೆ ಇದು ರೀ. 1500. ಹಾಂ, ಇದು 24 ಅವರ್ ಇದೇ ನೀರಿನ ಮೇಲೆ ಬದುಕೋರು 1500 ಜನ ರೀ. ಮತ್ತು ಆ ಕಡೆ ಈ ಕಡೆ ಬಂದು ಹೋಯ್ತಾರೆ ಹೊರಗಿನ ಜನ. ಅಂದರೆ ಇದ್ರ ಮೇಲೆ ಅವಲಂಬಿತ ಆದವ್ರು 1500 ಜನ ರೀ ಅದಾರೆ. ನಮ್ಮ ಹೆಸರು? ಲಕ್ಷ್ಮೀಪುತ್ರ ಹೊನ್ನಾಳಿ. ಅವರು ಜಾಗನಾಗಿ ಅವರು ಇದು ಏನು ಬೋರ್ವೆಲ್ ಹಾಕ್ಯಾರ್ರಿ, ಹಾಕಿ ನೀರು ಏನದ ಕುಡ್ಲಕತ್ತಾರೆ ಈಗ 1 ನಂಬರ್ ವಾಡ್ತಾರೆ. ಅನುಕೂಲ ಆಗ್ಯದ ಸರ್ ಈಗೆಲ್ಲ. ಈಗ ಇಂಥ ಒಂದು ಬರಗಾಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇಂಥ ಸಂದರ್ಭದೊಳಗೆ ಸ್ವಂತ ಬೋರ್ವೆಲ್ಲಿಂದ ನೀರು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಇಲ್ಲ, ಅವರು ಇದೇ ಪ್ರಕಾರ ಹಿಂಗೆ ಕಂಟಿನ್ಯೂ ಕುಡ್ಕೋತ ಹೋಗ್ಬೇಕ್ರಿ. ಜನರು ಭೀ ಅವ್ರ ಮೇಲೆ ಅನ್ನೋದ ವಿಶ್ವಾಸ ಇಡ್ತಾರೆ ಸರ್. ಹಾಂ, ಕಂಟಿನ್ಯೂ ಕೊಡ್ಬೇಕ್ರಿ. ಅವ್ರ ಬೆಳೆ ಒಣಗಿಸ್ಬೇಕ್ರಿ, ಊರಿಗೆ ನೀರು ಕೊಡ್ಬೇಕ್ರಿ. ಇಟ್ಟು ಅವ್ರು ಮಾಡ್ಕೊಂಡು ಹೋದ್ರೆ ಜನ ಅವ್ರಿಗೂ ನೋಡ್ತದ್ರಿ ಮುಂದೆ ಸರ್. ನಮ್ಮ ಹೆಸರು? ನನ್ನ ಹೆಸರು ಪೀರ್ಪಾಷ ಸಾಹೇಬ್. ನಮಸ್ಕಾರ ಸರ್. ನಮಸ್ಕಾರ. ಏನು ಗಿರಿರಾಜ್ ಪಾಟೀಲ್ ಅವ್ರು ನೀರನ್ನು ಕೊಟ್ಟಿದ್ದಾರೆ, ನಿಮ್ಮ ಊರಿಗೆಲ್ಲ ಅನುಕೂಲ ಆಗಿದೆ ಅನ್ನುವಂಥದ್ದು, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನೋಡ್ರಿ, ಅನುಕೂಲ ಆಗೈತೆ ರೀ ಎಲ್ಲರೂ. ಈಗಾಗಲೇ ಈಗ ಆಲ್ಮೋಸ್ಟ್ ಈಗ 3 ಜನ ಹೇಳ್ತಿದ್ರು ಅನುಕೂಲ ಆಗ್ಯದ. ಅನುಕೂಲ ಮತ್ತು ಈಗ ಎಲ್ಲರಿಗೆ ಅನುಕೂಲ ಆಗ್ಯದ ಅನ್ಬೇಕು. ಅಲ್ಲ, ಅಂದರೆ ಈಗ ನೋಡಿ, ಈಗ ಇಂಥ ಒಂದು ಬರಗಾಲ ಅನ್ನುವಂಥ ಪರಿಸ್ಥಿತಿ ಇದೆ. ಸಾವಿರಾರು ದನಕರುಗಳು ನೀರಿಲ್ಲದೆ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಜನರು ಕೂಡ ಅಷ್ಟೇ ಕಷ್ಟಪಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಸ್ವಂತ ಖರ್ಚಿಂದ ಬೋರ್ವೆಲ್ ಹೊಡಿಸಿ ಸಾರ್ವಜನಿಕರಿಗೆ ನೀರು ಕೊಡುವಂಥದ್ದು ಅವ್ರು ನೋಡ್ಕೊಂಡು ಗಿರಿರಾಜ್ ಪಾಟೀಲ್ ಅವರು ಸ್ವತಃ ಹೊಲಕ್ಕೆ ನೀರು ಬಿಟ್ಟು ಮತ್ತು ಜನಕ್ಕೆ ಕೊಡ್ತಾರಂದ್ರೆ ಎಲ್ಲ ಜನರಿಗೆಲ್ಲ ನೀರಿನ ಕೊರತೆ ಬಂದಿತ್ತು. ಕೊರತೆ ಬಂದು ಒಂದು 8 ಜನ ಬಂದು ಹೇಳಿರಿ ಸರ್. ಇಲ್ಲಿ ನಮಗೆಲ್ಲ ಕುಡಿಯೋ ನೀರಿನೆಲ್ಲ ಪ್ರಾಬ್ಲಮ್ ಬಂದವ್ರಿ. ಪಂಚಾಯತಿಗೆಲ್ಲ ನೀರು ಬಿಡಲಾಗ್ಯಾರ. 19 ದಿವಸಕ್ಕೆ ನೀರು ಬಿಡ್ಲಿಕತ್ತಾರ. ಅದಕ್ಕೆ ಏನಾರ ಮಾಡಿ ಬಲ್ಲಿ ನೀರು ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಡ್ರಿ ನಾನು ಮತ್ತು ನಾನು ಕೈಲೆಲ್ಲ ಖರ್ಚು ಮಾಡಿ ಊರಿಗೆಲ್ಲ ನೀರು ಕೊಡ್ತೀನಿ ಸರ್. ಆಲೋಚನೆ ತಮ್ಮಲ್ಲಿ ಯಾಕೆ ಬಂತು ಸರ್? ನಾನು ನೀರು ಕೊಡಬೇಕು, ಸ್ವಂತ ಬೋರಲ್ಲಿ ಅಂದರೆ ನೀರು ಅವರು ಸರ್. ಈಗ ಮತ್ತೊಬ್ಬರಿಗೆ ಅನುಕೂಲ ಆಗಲ್ಲ ಅಂತೇಳಿ, ಇಲ್ಲ ಅನುಕೂಲ ಆಗಲ್ಲ ಅಂತೇಳಿ ಕೊಟ್ಟಿವಿ ಸರ್ ನೀರು. ಎಷ್ಟು ಜನ ಇದರಿಂದ ಸದುಪಯೋಗ? 1000 ಜನ ನೀರು ಹೋಗ್ತಾರೆ ಸರ್. ಎಲ್ಲ ಕಡೆ ನೀರನ್ನು ಒಂದು 6-7 ಟಾಕಿಗೆ ನೀರು ಹಾಕಿವಿ ಸರ್. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಗಿರಿರಾಜ್ ಪಾಟೀಲ್. ಕೊಟ್ಟಾರಿ ನೀರಿನ ಹೈರಾಣ ಇತ್ತು, ಕೊಟ್ಟಾರಿ. ಎಲ್ಲರಿಗೆಲ್ಲ ಅನುಕೂಲ ಆಗ್ಯಾರ. ಎಲ್ಲ ಕಡೆ ಗುಮ್ಮಿಗಳು ಬಿಟ್ಟಾರ ನೀರು. ಅಂದ್ರೆ ಎಷ್ಟು ಜನ ನೀರು ಹೋಯ್ತಾರ ಕೈಲಿದ್ರಿ? ಅನುಕೂಲ ಆಗ್ಯದ್ರಿ. ನೀರ್ ಇಲ್ಲಾರೆ ತಿರುಗಾಡ್ತಿದಾರು. ಬಾಯಿ ಕೆರಿ ರೀ. ಅಸಲಕ್ ಬೋರ್ ಹೊಡ್ದು ನೀರ್ ಕೊಟ್ಟಾರಿ. ಮನಾರ್ ಅನುಕೂಲ ಆಗ್ಯದ ನೋಡ್ರಿ ನಮ್ಗೆ. ಈಗ ಎಷ್ಟು ಜನ ಹೋಯ್ತಾರ ಕೈಲಿ? ಮನಾರ್ ಊರೇ ಒಯ್ತದ್ರಿ. ಹ್ಞೂ ರೀ. ಎಲ್ಲ ದನ ಕರುಗಳು ಎಲ್ಲರಿಗಿ ರೀ ಅನುಕೂಲ ಆಗ್ಯದ ನೋಡ್ರಿ. ದನಗಳಿಗೆ ಕರುಗಳಿಗೆ ಎಲ್ಲರಿಗೆ ರೀ. ತಮ್ಮ ಹೆಸರು ರೀ? ಮಹಾನಂದ ರೀ.